ರಾಜಕೀಯದಲ್ಲಿ ನಾನು ಇಲ್ಲಿಯವರೆಗೂ ಬರಲಿಕ್ಕೆ ಡಿಕೆ ಕಾರಣ. ಸಿದ್ದು ಬಂಟನ ಬಾಯಲ್ಲಿ ಡಿಕೆ ಜಪ. ರಾಜಕಾರಣದಲ್ಲಿ ಅವರ ಮುಂದೆ ಮಾತನಾಡುತ್ತೀನಿ ಅಂದರೆ ಅದಕ್ಕೆ ಫೌಂಡೇಶನ್ ಹಾಕಿದ್ದೇ ಡಿಸಿಎಂ ಡಿಕೆ ಶಿವಕುಮಾರ್. ರಾಜಕೀಯದಲ್ಲಿ ನಾನು ಇಲ್ಲಿಯವರೆಗೆ ಬರೋದಕ್ಕೆ ಕಾರಣ ಅದು ಡಿಕೆ ಶಿವಕುಮಾರ್. ಸದಾಶಿವನಗರದ ರಾಜಕಾರಣಿ ಸಿದ್ದು ಬಂಟನ ಬಾಯಲ್ಲಿ ಡಿಕೆ ಹೊಗಳಿಕೆಯ ಮಾತು. ರಾಜಕಾರಣದಲ್ಲಿ ಅವರ ಮುಂದೆ ಮಾತನಾಡುತ್ತೀನಿ ಅಂದರೆ ಅದಕ್ಕೆ ಕಾರಣ, ಅದಕ್ಕೆ ಫೌಂಡೇಶನ್ ಹಾಕಿದ್ದೆ ಡಿಸಿಎಂ ಡಿಕೆ ಶಿವಕುಮಾರ್. ಕ್ಷೇತ್ರಕ್ಕೆ ಕೇಳಿದಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಹೌಸಿಂಗ್ ಫೆಡರೇಷನ್ಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದು ಡಿಕೆ ಶಿವಕುಮಾರ್. ಇವತ್ತು ರಾಜಕಾರಣದಲ್ಲಿ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿದ್ದೇ ಡಿಕೆ ಶಿವಕುಮಾರ್. ಹೀಗೆ ಡಿಕೆಯನ್ನು ಬಾಯಿ ತುಂಬ ಹೊಗಳಿದ ಎಸ್.ಟಿ. ಸೋಮಶೇಖರ್. ಉಚ್ಚಾಟಿತ ರಾಜಕೀಯದಲ್ಲಿ ನಾನು ಇಲ್ಲಿಯವರೆಗೂ ಕೂಡ ಬರೋದಕ್ಕೆ ಕಾರಣ ಡಿಕೆ ಕಾರಣ. ಹೆಬ್ಬಾರು, ಎಸ್.ಟಿ. ಸೋಮಶೇಖರ್ ಇಬ್ಬರು ಕೂಡ ಬಿಜೆಪಿಯಿಂದ ಉಚ್ಚಾಟನೆಗೆ ಒಳಗಾದವರು. ಎಸ್.ಟಿ. ಸೋಮಶೇಖರ್ ಬಿಜೆಪಿಯ ಶಾಸಕರಾಗಿದ್ದವರು, ಶಾಸಕರು ಕೂಡ ಹೌದು, ಮಾಜಿ ಸಚಿವರಾಗಿದ್ದವರು. ನಾನು ಇಲ್ಲಿಯವರೆಗೆ ರಾಜಕೀಯವಾಗಿ ಏನು ಬೆಳೆದಿದ್ದೇನೋ, ಏನು ಮಾತನಾಡ್ತಿದ್ದೀನೋ, ಇದು ಎಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರ ಸಲಹೆ ಅಂತ ಹೇಳ್ತಾರೆ. 64-65 ಬಿಜೆಪಿ ಎಮ್ ಎಲ್ ಎಗಳಿದ್ದಾರೆ. ಎಲ್ಲ ಎಮ್ ಎಲ್ ಎಗಳಿಗೂ ಕೂಡ ಆಡಳಿತ ಪಕ್ಷ ಅನುದಾನ ಕೊಡಬೇಕು ಅಂತೇನೂ ಇಲ್ಲ. ಆಡಳಿತ ಪಕ್ಷ ಸಾಂವಿಧಾನಿಕವಾಗಿ ಏನು ಕೊಡಬೇಕು ಅದನ್ನು ಕೊಡಲೇಬೇಕು. ಅದು ಹೆಚ್ಚುವರಿ ಅನುದಾನ ಒಂದು ವೇಳೆ ಸಂಬಂಧ ಚೆನ್ನಾಗಿದ್ದರೆ ಆಡಳಿತ ಪಕ್ಷ ಬೇರೆ ಪಕ್ಷದ ಶಾಸಕರ ಕ್ಷೇತ್ರಕ್ಕೆ ಅನುದಾನ ಕೊಡುತ್ತೆ. ಆದರೆ ಎಸ್.ಟಿ. ಸೋಮಶೇಖರ್ ಅವರು ಬಿಜೆಪಿಯಲ್ಲಿ ಇದ್ದರೂ ಕೂಡ ಕಾಂಗ್ರೆಸ್ ಬೆಂಬಲಿತ ಬಿಜೆಪಿ ಶಾಸಕರಾಗಿದ್ದವರು. ಹಾಗಾಗಿ ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೆ ಎಲ್ಲ ತರಹದ ಸ್ಪಂದನೆ ಮತ್ತು ಅನುದಾನ ಸಿಗ್ತಾ ಇತ್ತು. ಕ್ಷೇತ್ರಕ್ಕೆ ಕೇಳಿದಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಹೌಸಿಂಗ್ ಫೆಡರೇಷನ್ಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದು ಕೂಡ ಡಿಕೆನೇ. ಇವತ್ತು ರಾಜಕಾರಣದಲ್ಲಿ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿದ್ದೆ ಡಿಕೆ ಶಿವಕುಮಾರ್. ಹೀಗೆ ಡಿಕೆಯನ್ನು ಬಾಯಿ ತುಂಬ ಹೊಗಳಿದ ಎಸ್.ಟಿ. ಸೋಮಶೇಖರ್. ಸೊ ಅದರ ಹಿಂದೆ ಯಾವ ತರಹದ ರಾಜಕೀಯ ಲಾಭಗಳ ಅಡಗಿದಾವೋ ಅಥವಾ ಸ್ವಾರ್ಥ ಹಿತಾಸಕ್ತಿ ಇದೆಯೋ ರಾಜಕೀಯ ವಲಯದಲ್ಲಿ, ಆ ಬಗ್ಗೆ ಪರವಿರೋಧ ಚರ್ಚೆಗೂ ಕೂಡ ಅದು ಕಾರಣ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.